ಆಗ್ಯಾವು ಪೈಲೆ ಪ್ರಥಮದಾಗ ಹಾಲೆ ನಿನ್ನ ತವ್ರ ಮನ್ಯಾಗ ಅದಾವು ತವ್ರ ಮನ್ಯಾಗ ಆಗ್ಯಾವು ಪೈಲೆ ಪ್ರಥಮದಾಗ ನಿಮ್ಮ ಅವ್ವನ ಮನ್ಯಾಗ ಅದಾವು ಏನ್ ಅವನ ಮನ್ಯಾಗ ಆಗ್ಯಾವು ಪ್ರಥಮದಾಗ ನಿಮ್ಮ ಆಯಿ ಮನ್ಯಾಗ ಅದಾವು ಏನ್ ನಿಮ್ಮ ಆಯಿ ಮನ್ಯಾಗ ಆಗ್ಯಾವು ಎಲ್ಲಿ ಬಂದು ನಿನ್ನ ತಕ್ಕ ನಿನ್ನ ಹತ್ಯಕ್ ಹಾಲು ಯಾವಾಗ ತಯಾರದು ಪೈಲೆ ಪ್ರಥಮದಾಗ ತಂಗಿ ಹಾಲು ಉತ್ಪತ್ತಿ ಆಗಬೇಕಾದ್ರ ಉತ್ಪತ್ತಿ ಆಗ್ಬೇಕಾದ್ರ ಅದ ನಮ್ಮ ಅಪ್ಪನ ತಕ್ಕ ಪೈಲೆ ಪ್ರಥಮದಾಗ ಹಾಲಿದ್ದು ಹಾಲು ನಂಬಲ್ಲಿ ಅದಾವ್ ಪೈಲೆ ಪ್ರಥಮದಾಗ ನಮ್ಮ ಅಪ್ಪನ ತಕ್ಕ ಹಾಲಿದ್ದು ಅಂತ ತಿಳ್ಕೊಂಡು ಹೌದ್ರಿಪ್ಪ ಅವಾಗ ಕಮ್ಮಗಿ ಸುರೇಶ ಬಂದ ಮುಟ್ಟಿದ ಕೂಡ್ಲೆ ತಂಗಿ ನಿನಗ ಅವಾಗ ಹಾಲು ಬಂದಾವ್ ನಿನ್ನ ಎಲ್ಲಿಪ್ಪ ಅಂದ್ರೆ ಎದಿ ಒಳಗ ಯಾವಾಗ ಹಾಲು ಬಂದು ಯಾವಾಗ ಬಂದು ತಮ್ಮ ಗಂಡನ ಒಡಗೂಡಿದಾಗ ಹಾಲು ತಯಾರಾಗ್ಯಾವ ಹೌದು ಕರೆ ಇದ್ಲ್ಯಾ ಮತ್ತ ನಿನ್ನೂ ಹಾಲು ಇದ್ದು ಅಂದ್ರ ತವ್ರ ಮನ್ಯಾಗ ತಯಾರು ಮಾಡ್ಕೊಂಡು ಬರ್ಬೇಕಿತ್ತು ಕುರ್ಸಾಲ್ಯ ತವ್ರ ಮನ್ಯಾಗ ತಯಾರು ಮಾಡಿದ್ರೆ ಹೆಂಗ್ ಕೇಳ್ತಾರಲ್ಲಿ ನಾ ಕೇಳಾಕತ್ತಾನ ಅವನ್ ಹಾಲ ಇದ್ದು ಅಂದ್ರ ತವ್ರ ಮನ್ಯಾಗ ಹಾಲಿದ್ದು ಅಂದ್ರೆ ಹೆಂಗ ಬರ್ತೈತಿ ಕೆಲಸ ಅಪ್ಪನ ಮುಟ್ಟುಕುಲ್ದ ತಯಾರು ಮಾಡ್ಬೇಕಿತ್ತಲ್ಲ ಹಾಲು ಹೌದ್ ಮಾಡ್ಬೇಕಾಗಿತ್ತಲ್ಲ ಎಲ್ಲಿ ಹೋಗಿದ್ದೆ ಭಾಗ್ಯ ಇರ್ಲಿ ತಮ್ಮ ಹಂಗ ಮಾತಾಡಕತ್ತಾಳ ಹುಡುಗಿ ತಿಳಿದು ತಿಳಿಲಾರ್ದಂಗ ಮಾತಾಡಕತ್ತಾಳ ಮತ್ತೇನಂತಾಳ ಗೊತ್ತೈತೇನ ಏನಂತಾಳು ಕಂಬಗಿ ಸುರೇಶ ಸುರೇಶ ಒಟ್ಟ ನಿನ್ನ ಮೆಟ್ಟಿಗೆ ಹಚ್ಚ ಹೋಗ ನಿನ್ನ ಮಣ್ಣ ಕೊಟ್ಟು ಹೋಗೋಣ ಅದೊಂದು ತಲೆಯಾಗ ಒಟ್ಟ ಭ್ರಾಂತಿ ಬಿದ್ದೈತಿ ಭ್ರಾಂತಿ ಬಿದ್ದೈತಿ ಭ್ರಾಂತಿ ನಿನಗ ಮೆಟ್ಟಿಗೆ ಹಚ್ಚಬೇಕಾದ್ರ ಪುರಾಣ ಲೇಖಿ ಮೆಟ್ಟಿಗೆ ಹಚ್ಚತ್ ಹೇಳಿ ನಿನ್ನೆ ಹಿಡ್ಕೊಂಡ ನಿನ್ನೆ ಹಿಡ್ಕೊಂಡ್ ಹೇಳಾಕತ್ತೀವಿ ಮೆಟ್ಟಿಗೆ ಹಚ್ಚೋದಂದ್ರ ಎದಕ್ಕತ್ತಾರು ಎದಕ್ ಬತ್ತು ಏನ್ರ ಒಂದ್ ಸಂಸಾರದೊಳಗ ಅಡತಡೆ ಬಾಂಧಕ್ಕೆ ಏನ್ರ ಆಯ್ತಂದ್ರ ಯಾವ್ದೋ ಒಂದು ದುರಂತ ಆಗಿ ಏನೋ ಒಂದು ಸಂಭೋಗಿಸಿತ್ತಂದ್ರ ಹೌದ್ರಿಪ್ಪ ಅದನ್ನ ಏನ್ರ ಮಾಡಿ 4 ಮಂದಿ ಹಿರಿಯರು ಹೋಗಿ ಮೆಟ್ಟಿಗೆ ಹಚ್ಚಿ ಸಂಸಾರಕ್ಕೆ ಹಚ್ತಾರಲ್ಲ ಯಾರು ಹಚ್ತಾರು ಅದನ್ನ ಹಚ್ಚವ್ರು ನಮ್ಮ ಅಪ್ಪಗಳ 4 ಮಂದಿ ಹಿರಿಯರ ಪೈಲೆ ಪ್ರಥಮದಾಗ ತಂಗಿ ಒಂದಾನೊಂದು ಕಾಲದಾಗ ಏನಾಗಿತ್ತು ನಿಮ್ಮ ಸೀತಾದೇವಿ ಬ್ಯಾಡ ಬ್ಯಾಡ ಅಂದ್ರು ಸಹಿತ ಏನ್ ಮಾಡಿದಳ ನಮ್ಮ ಅರ್ಜುನ ಏನ್ ಹೇಳಿದ ಲಕ್ಷ್ಮಣ ಏನ್ ಹೇಳ್ತಾನು ಲಕ್ಷ್ಮಣ ಏನ್ ಹೇಳಿದ ನಿಮ್ ಸೀತಾದೇವಿಗೆ ಮಂಡಲ ಕೊರದ ಒಳಗಿಟ್ಟು ಹೋಗಿದ್ದ 7 ಮಂಡಲ ಕೊರದಿದ್ದ ಯಾರ ನಮ್ಮ ಲಕ್ಷ್ಮಣ ಹೋಗಬೇಡ 7 ಮಂಡಲ ಕೊರದಕ್ಕೇನ್ ಯವ್ವ ನಿನಗೊಂದ ಈ ಜೀವನದೊಳಗ ನಿನ್ನ ಹಣಿಬಾರದಾಗ ಒಂದು ಕೆಟ್ಟ ಗಳಿಗೆ ಆಗೋದೈತಿ ಈ 7 ಮಂಡಲ ದಾಟಿ ಹಾಯ್ದಂದ್ರ ನಿನಗ ಹಾನಿಕಾರ ಐತತ್ ಹೇಳಿದ್ದವ ಲಕ್ಷ್ಮಣ ಹೌದೌದು ಹಾನಿ ಆಕೈತಿ ಅಂತ ಹೇಳಿದವ ಯಾರು ನಮ್ಮ ರಾಮನ ತಮ್ಮ ಲಕ್ಷ್ಮಣ ಹೇಳಿದ ನಿಮ್ಮ ಅವ್ವಾಗ ಕಿವಿ ಲಕ್ಷ್ಮಣ ಹೇಳ್ಯಾನ್ರಿ ಲಕ್ಷ್ಮಣ ಅವಾಗ ಹೇಳಿದ ಕೂಡಲೇ ಏನ್ ಮಾಡಿದ್ರು ಏನ್ ಮಾಡ್ತಾಳು 10 ತಲಿ ರಾವಣ ಬಂದ ತಮ್ಮ 10 ತಲಿ ರಾವಣ ಬಂದ ಏನ್ ಹೇಳ್ತಾನ ಅವಾಗ ಈಕಿನ ಕಪಟ ನಾಟ್ಯಕ ಮಾಡಿಕೆಂದ ಸೀತಾದೇವಿನ ತಗೊಂಡು ಹೋಗ್ಬೇಕಾಗಿತ್ತು ಅದನ್ನ ಹಂಗ ಟಚ್ ಮಾಡ್ತಮ್ಮ ಅದಕ್ಕೆ ಮೈಕ್ ಒಂದು ಬಾಳ ಕಡಾಕತ್ತಿದಪ್ಪ ಕಾಣ್ತಾಳ ಅದಕ್ಕಾಗಿ ತಮ್ಮ ಒಟ್ಟ ಬಿಡಬೇಡ ಹುಡುಗಿನ ಅಂತ ಹೇಳಕತ್ಯಾರ ಅವರು ಹುಡುಗಿ ಹಾಲ್ ತಯಾರಾಗೋ ತನಕ ಒಟ್ಟ ಬಿಡಬೇಡ ಅಂತ ಹೇಳ್ತಾನ ಅದಕ್ಕಾಗಿ ತಮ್ಮ ಅವರಾದ್ರೂ ಕೂಡ 51 ರೂಪಾಯಿ ಬಹುಮಾನ ಕೊಟ್ಟಾರ ಹೌದೌದು ಅವ್ರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ದೈಚರ್ನಕ್ಕಾದ್ರ ಪೂರ್ಣ ಮಾಡಿಸ್ತಕ್ಕದ್ದು ಹೌದೌದ್ರಿಪ್ಪ ತಮ್ಮ ವಿಷಯಗಳ ಬಾಳ ಕೇಳ್ಕೊತ ಬಂದಳ ಪದ್ಯ ರೂಪದಾಗ ಹೇಳ್ಕೊತ ತಗೊಂಡು ಇಲ್ಲಿ ಸಮಾಧಾನ ಹೌದು ಏದು ಹೊಲದ ಹೆಣ್ಣ ಮಗಳ ಪ್ರಶ್ನೆ ನನಗ ಅಣ್ಣ ಹಾಲಿನ ಯಾವರ ತಂದ ಹೊಗಶಾಳ ವೀರಭದ್ರ ಗುಡಿ ಒಳಗ ನಿನಗ ಹಾಲ ಎಲ್ಲಿ ಬಂದವ ಹೇಳತನ ಪ್ರಥಮದ ಒಳಗ ಅದರ ಯಾವರ ಹೇಳತನ ಕೇಳ ಹುಡುಗಿ ಅಧ್ಯಾತ್ಮದ ಒಳಗ ಪೈಲೆ ಪ್ರಥಮದೊಳಗ ತಂಗಿಯ ನೀರಾಂಕಾರ ಎತ್ತಾಗ ನಮ್ಮ ಅಪ್ಪನ ಒಳಗ ನೀರಿನ ಹಾಲಿನ ಸ್ವರೂಪ ಅವಾಗ ತಂಗಿಯ ಹಾಲಿನ ಸ್ವರೂಪ ತಯಾರ ಆಗಿತ್ತ ಅಪ್ಪನ ಒಳಗ ಏ 365 ದಿನದ ಒಳಗ ಹೇಳತನ ತಂಗಿ ಆಗ ಒಂದ ಹನಿಯ ರಕ್ತ ಆಗೈತಿ ಅಪ್ಪನ ಒಳಗ 360 ಹನಿಯ ರಕ್ತ ಕರಗಿದ ಹುಡುಗಿ ಆಮ್ಯಾಗ
ಆಗ ಒಂದ ಬಿಂದು ತಯಾರ ಆಗೈತಿ ಅಪ್ಪನ ಒಳಗ ಈ 360 ಹಣಿಯ ತಂಗಿಯ ಬಿಂದು ಕರಗಿದ ಮ್ಯಾಲ ನೋಡ ತಂಗಿ ಓಂಕಾರ ಅನ್ನೋದ ಬೀಜ ಆಗೈತಿ ಸುರೇಶನ ಒಳಗ ಏ ತಂಗಿ ಓಂಕಾರ ಅನ್ನುವ ಬೀಜ ಆಗೈತಿ ಅಪ್ಪನ ಒಳಗ ಏ ಓಂಕಾರ ಅನ್ನುವ ಹಂತ ಹೊಂದ ಶ್ರೀಕರ ಅನ್ನುವ ಪಡ್ಡಿ ಆಯ್ತು ಆಗ 3 ತತ್ತಿ ಉತ್ಪತ್ತಿ ಆಗ್ಯಾವ ಬ್ರಹ್ಮಾಂಡದ ಒಳಗ ಆಗ ಬ್ರಹ್ಮ ವಿಷ್ಣು ಮಹೇಶ್ವರ ಜನಚರ 3ರ ಒಳಗ ಏನ ನಾನ ಹಡದನ ಅಂತ ಹೇಳ್ತಾಳ ಕೂಡಿದ ಸಭಾದಾಗ ಪೈಲೆ ಪ್ರಥಮದೊಳಗ ತಂಗಿ ನಿಮ್ಮ ಅವ್ವನ ತಯಾರ ಮಾಡಿ ಹುಡುಗಿ ಹೆಂಗ ತಯಾರ ಮಾಡ್ಯಾನ ಹೇಳ್ತಾನ ಕೇಳ ಸಭಾದಾಗ ಹುಡುಗಿ ಹೆಂಗ ನಿರ್ಮಾಣ ಮಾಡ್ಯಾನ ಹೇಳ್ತಾನ ಕೇಳ ಪವದಾಗ ಇಚ್ಛ ಮಾಡಿದ ಮ್ಯಾಲ ಹುಡುಗಿ ವಿಚ್ಛಾ ಶಕ್ತಿ ಹುಟ್ಟಳು ತಂಗಿಯ ಕ್ರಿಯಾ ಮಾಡಿದ ಮ್ಯಾಲ ಕ್ರಿಯಾ ಹುಟ್ಟಳ ಅವಾಗ ತಂಗಿಯ ಮೋಹ ಮಾಡಿದ ಮೋಹ ಶಕ್ತಿ ಆಗ್ಯಾಳ ಅವಾಗ ತಂಗಿಯ ಜ್ಞಾನ ಮಾಡಿದ ಮೇಲೆ ಜ್ಞಾನ ಶಕ್ತಿ ಹುಟ್ಟಳ ಮೊದಲೇಗ ಹೆಣ್ಣ ಹುಡುಗಿ ನನ್ನಿಂದ ಆತೋ ಸೃಷ್ಟಿ ಎಲ್ಲ ನನ್ನಿಂದ ಆತೋ ನೀನು ನನ್ನ ಕೈಯನ ಡಾಂಬರ ಕಾಂತಿ ಇಂಚುರ ಊರಾಗ ಹೆಂಗ ಪುರಾಣ ಹಿಡದ ಹಾಡ್ಕೊತ ಬಾರ ಕೂಡಿದ ಸಭಾದಾಗ ಏದು ಅಲದ ಹೆಣ್ಣ ಮಗಳ ವಿಷಯ ನನಗ ಹೇಳ ಅಣ್ಣ ಜೋಕ್ಮರ್ನ ವಿಷಯ ತಂದ ಹೊಗಶಳ ಕೂಡಿದ ಸಭಾದಾಗ ಅಣ್ಣ ಮಧ್ಯಾಹ್ನ ಬಿಸಿಲಾಗ ನೆಂಪ ಮಾಡ್ಯಾಳ ಜೋಕ್ಮಾರಗ ಅವಾಗ ಏನ ಕಂಬಗಿ ಜೋಕ್ಮಾರ ಹೆಂಗ ಮಾಡ್ಯಾಣ ಹೇಳ್ತಾನ ಸಭಾದಾಗ ಆ ಜೋಕ್ಮಾರ ಹುಟ್ಟಬೇಕಾದ್ರ ತಂಗಿ 2 ಚೀಜ ಐತಿ ನೋಡ ಮೊದಲ ಒಂದ ದಗದ ಆಗಿತ ಹೇಳ್ತಾನ ಕುಂಬಾರ ಮನಿ ಒಳಗ ತಂಗಿ ಒಂದ ದಗದ ಆಗಿತ ನೋಡ ಹುಡುಗಿ ಆವಾಗ ಕುಂಬರ ಒಂದ ಹುಡುಗಿ ಮಣಿಯಾಗ ಹೆಣ್ಣ ಕತ್ತಿ ಸಾಕಿದ ಆಗ ದಿನ ಮೇಯ್ಕೋತ ಹೋಗತಿತ್ತ ನೋಡ್ರಿ ನದಿಯ ದಂಡ್ಯಾಗ ಆಗ 5 ಮಂದಿ ಹೆಣ್ಮಕ್ಳ ದಗದ ಆಗಿತ ಅವಾಗ ಆಗ ಬಟ್ಟಿ ತೊಳ್ಕೊತ ನಿಂತಿದ್ರ ನೋಡ್ರಿ ನದಿಯ ದಂಡ್ಯಾಗ ಆಗ ಜೋಕ ಋಷಿಯ ಒಂದ ದಗದ ಮಾಡ್ಯಾನ ಹೇಳತನ ನಿನಗ
ಅವನ ವೀರ್ಯ ಹೋಗಿ ಬೆದ್ದತಿ ಹುಡುಗಿಯ ಕರಕಿಯ ಮ್ಯಾಗ ತಂಗಿ ವೀರ್ಯ ಹೋಗಿ ಬಿದ್ದತಿ ನೋಡ ಕರಕಿಯ ಮ್ಯಾಗ ಬರ್ಲಿ ಈ ಕರಕಿ ಮ್ಯಾಲ ವೀರ್ಯ ಬತ್ತು ಹೆಣ್ಣ ಕತ್ತಿ ಅಲ್ಲಿಗೆ ಆಯ್ತು ಆಗ ಕರಕಿ ಸಹಿತ ವೀರ್ಯ ತಿಂದತಿ ಆಗಿನ ಕ್ಷಣದಾಗ ಆಗ ಕತ್ತಿ ಗರ್ಭ ಧಾರಣ ಆಗೈತಿ ಒಂದೇ ಕ್ಷಣದಾಗ ಆಗ ಒಂದ ದಗದ ಆಗಿ ಹೋಗೈತಿ ಆಗಿನ ಭವದಾಗ ಈ ಆ ಕತ್ತಿ ದರ್ಭ ಧಾರಣ ಆಗಿ ಕತ್ತಿ ಹಡದ ಹೋಯ್ತು ಬಿಟ್ಟು ಆಗ ಜೋಕ್ಮರ ಹುಟ್ಟಿ ಬಂದನ ತಂಗಿ ನೋಡ ಆವಾಗ ಈ ಆ ಪುರಾಣ ಲೇಖೆ ಹೆಂಗ ಆಯ್ತೋ ವಿಷಯ ಲೇಖೆ ಹೆಂಗ ಈ ಅಣ್ಣ ಅನಿಯ ರುದ್ರ ತಂದೆ ಎದ್ದ ಜೋಕ್ಮರಗ ಅವಾಗ ತಂಗಿ ಒಕ್ಕಾದೇವಿ ತಾಯಿ ಅದಳ ಲೇಖಿಯ ಒಳಗ ನೀನು ಕೇಳಿದ ಪ್ರಶ್ನೆ ಉತ್ತರ ಹೇಳಿನಿ ಕೂಡಿದ ಸಭದಾಗ ಈ ಆ ಜೋಕ್ಮರ ಯಾವರ ಮುಗದಂಗಾತು ರಾಮ ಸೀತಂದ ಬಾಕಿ ಒಳಿತು ಏನ ಸಂಜೀವಿನಿ ಕಡ್ಡಿ ತಂದ ಹೊಗಶಾಳ ಒಳಗ ಹೌದು ನೋಡ್ರಿ ಸಂಜೀವಿನಿ ಕಡ್ಡಿ ತಂದ ಹೊಗಶಾಳ ಒಳಗ ಈ ಆ ರಾಮಾಯಣದ ಒಳಗ ಹುಡುಗಿ ಮೂರ ಕಡ್ಡಿ ಎಲ್ಲ ಹುಡುಗಿ 5 ಸಂಜೀವಿನಿ ಕಡ್ಡಿ ಅದಾವ ಹೇಳತನ ಸಭಾದಾಗ ನೀನು 3 ಕಡ್ಡಿ ಎಲ್ಲಿದ ತಂದಿ ಹೊಗಸಿ ಮಂದ್ಯಾಗ ಎಲ್ಲಿ ರಾಮಾಯಣ ಓದಿದವರ ಸಾಕಟ ಅದರ ಸಭಾದಾಗ ಈ ಒಂದಾನೊಂದ ಕಾಲದ ಒಳಗ ರಾವಣನ ಮಗ ಇಂದ್ರಜಿತ ಹಂಗೆ ಲಕ್ಷ್ಮಣ ಎದಿ ಒಳಗ ಬಾಣ ಹೊಡೆದಿದ್ದ ಆಗಿನ ಕ್ಷಣದಾಗ ಹಂಗೆ ಲಕ್ಷ್ಮಣನ ಎದಿ ಒಳಗ ಬಾಣ ಹೊಡೆದಿದ್ದ ಆಗಿನ ಕ್ಷಣದಾಗ ಹೌದು ಆಗ ಸಂಜೀವಿನಿ ಕಡ್ಡಿ ತರ್ಬೇಕಂತ ವಾದ ಹನುಮಂತಾಗ ಅದು ಎಲ್ಲಿಂದ ತಂದನ ಹೇಳ್ತನ ಹುಡುಗಿ ಬರುಕ ಕೈಯಾಗ ಬರ್ಲಿ ಹಂಗೆ ದ್ರೋಣಗಿರಿಯ ಪರ್ವತ ಎತ್ತ ಆವಾಗ ಹಂಗೆ ಹಿಮಾಲಯ ಅನ್ನುವ ಹೆಸರ ಎತ್ತ ಅದರಾಗ ಆಗ ಹನುಮಂತ ಹೋಗಿ ನಿಂತ ನೋಡ್ಯಾಣ ಪರ್ವತದ ಮ್ಯಾಗ ಕೆರಿ ಮ್ಯಾಗ ಆಗ ದ್ರೋಣಗಿರಿ ಪರ್ವತ ಹೊತ್ತ ತಂದನ ಕ್ಷಣದಾಗ ಬರ್ಲಿ ಅವ ಕಡ್ಡಿಯ ಹೆಸರ ಹೇಳ್ತಾನ ಕೇಳ ಹುಡುಗಿ ಎನ್ನ ಮ್ಯಾಗ
ಈ ಮೂರ ಕಡ್ಡಿಯ ಹೆಸರ ಎಲ್ಲ 5 ಕಡ್ಡಿಯ ಹೆಸರ ಅದು ತಂಗಿ 1ನೇ ಕಡ್ಡಿ ಸಂಜೀವಿನಿ ಹುಡುಗಿ ಬರಕೋ ಕೈಯಾಗ ತಂಗಿ 2ನೇ ಕಡ್ಡಿ ಅನಂತಿಯ ಸಂಜೀವಿನಿ ಬರಕೋ ಆಗಿನ ಮ್ಯಾಗ ತಂಗಿ 3ನೇ ಕಡ್ಡಿ ಮೃತ್ಯುವಿನಿ ಸಂಜೀವಿನಿ ಬರಕೋ ಆಗಿನ ಮ್ಯಾಗ ಈ 4ನೇ ಕಡ್ಡಿ ಅನಂತ ಪೂರ್ವ ಸಂಜೀವಿನಿ ಹುಡುಗಿ ನೋಡ ಇನ್ನ 5ನೇದ ಹುಡುಗಿ ರಾಮ ಸಂಜೀವಿನಿ ಕಟುವ ಪದರಾಗ ಏನ್ ಹೇಳಕತ್ತೇಳ ತಮ್ಮ ಹುಡುಗಿ ಹೌದೌದು ಏನ್ ಹೇಳಕ